ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಗದ್ಯವನ್ನ ಬರೆದಿರ್ತಕ್ಕಂಥವ್ರು ಶ್ರೀಮತಿ ನೇಮಿಚಂದ್ರ ಅವರು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂದ್ರೆ ಜೀವನದಲ್ಲಿ ಸರಿಯಾದ ಆಯ್ಕೆ ಅಥವಾ ತಪ್ಪು ಆಯ್ಕೆ ಯಾವುದು ಬೇಕಾದ್ರೂ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಎದುರುಗಡೆ ಬೇಕಾದಷ್ಟು ದಾರಿಗಳಿರ್ತವೆ. ಅದರಲ್ಲಿ ನಾವು ಯಾವ ದಾರಿಯನ್ನ ಯಾವ ಆಯ್ಕೆಯನ್ನ ಮಾಡ್ಕೊಳ್ತೀವೋ ಅದು ನಮ್ಮ ಜೀವನವನ್ನ ಚೆನ್ನಾಗೂ ಇಡುತ್ತೆ. ಅಥವಾ ತಪ್ಪು ಆಯ್ಕೆ ಮಾಡಿಕೊಂಡಾಗ ಪಶ್ಚಾತ್ತಾಪ ಪಡೋ ಹಾಗೂ ಮಾಡಬಹುದು. ಹಾಗಾಗಿ ಆಯ್ಕೆಗಳು ನಮ್ಮ ಕೈಲೇ ಇರ್ತವೆ. ಕೆಲವು ಸರಿ ಹೇಳ್ತೀವಿ ನಾವು, ಅವರಿಂದ ಹೀಗಾಗೋಯ್ತು, ಅವರೇ ಇದಕ್ಕೆ ಕಾರಣ ಅಂತ ಹೇಳ್ತೀವಿ. ಅದೆಲ್ಲ ನೆಪ ಅಷ್ಟೇನೆ. ನಾವು ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆಯವ್ರ ಮೇಲೆ ಹೇಳ್ತೀವಿಯೇ ಹೊರತು ಕೊನೆಯದಾಗಿ ತೀರ್ಮಾನ ತಗೊಳ್ಳೋರು ನಾವೇ ಆಗಿರ್ತೀವಿ. ಯಾರೋ ಹೇಳಿದ ಹಾಗೆ ನಮ್ಮ ಭವಿಷ್ಯ ಅಥವಾ ನಮ್ಮ ಜೀವನ ಅಂತಕ್ಕಂಥದ್ದು ಇರೋದಿಲ್ಲ. ಕೊನೆಯ ನಿರ್ಧಾರ ನಮ್ಮದೇ ಆಗಿರುತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಒಳ್ಳೆ ನಿರ್ಧಾರಗಳನ್ನು ಆಯ್ಕೆ ಮಾಡಿಕೊಂಡಾಗ ಜೀವನವೂ ಸಹಿತ ಸುಲಭವಾಗಿ ಸರಳವಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಜೀವನದಲ್ಲಿ ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಬೇಕು ಅಂತ ಅನ್ನೋದು ಈ ಪಾಠದಲ್ಲಿ ಅಡಗಿರೋ ಸಾರ. ಮೊದಲಿಗೆ ಶ್ರೀಮತಿ ನೇಮಿಚಂದ್ರ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಗೆ ಇಲ್ಲಿ ಭಾವಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರಲ್ವಾ, ಇವರೇನೆ ಶ್ರೀಮತಿ ನೇಮಿಚಂದ್ರ ಅವರು. ಇವರು ಈಗಲೂ ಸಹಿತ ನಮ್ಮೆಲ್ಲರ ಜೊತೆ ಇದ್ದಾರೆ. ಇವರ ಜನ್ಮ ವರ್ಷ 16/7/1959 HALನಲ್ಲಿ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಇಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದಾರೆ. ಇವ್ರ ತಂದೆ ಶ್ರೀ ಜಿ ಗುಡ್ಡಪ್ಪ, ಇವರ ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆಯುಳ್ಳ ಕತೆಗಾರ್ತಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಅನ್ನೋ ಅಂಕಣ ಬರಹದಿಂದ ಪ್ರಸಿದ್ಧರಾದಂಥವರು, ತುಂಬಾ ಖ್ಯಾತಿಯನ್ನ ಪಡೆದಿರ್ತಕ್ಕಂಥವ್ರು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕತೆಗಳು, ಒಂದು ಶ್ಯಾಮಲ ಸಂಜೆ ಅನ್ನೋ ಕಥಾ ಸಂಕಲನಗಳನ್ನ ಇವರು ಪ್ರಕಟಣೆ ಮಾಡಿದ್ದಾರೆ. ನೇಮಿಚಂದ್ರರ ಕತೆಗಳು ಅನ್ನೋ ಶೀರ್ಷಿಕೆಯಲ್ಲಿ ಇವರ ಎಲ್ಲ ಕತೆಗಳು ಪ್ರಕಟಣೆಗೊಂಡಿದ್ದಾವೆ. ಹಾಗೆಯೇ ಥಾಮಸ್ ಆಲ್ವಾ ಎಡಿಸನ್ ಅನ್ನೋ ವಿಜ್ಞಾನಿ, ಇವರು ಬಲ್ಬನ್ನ ಕಂಡಿಡಿದ್ರು. ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ, ಇವರೆಲ್ಲರ ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಮೇರಿ ಕ್ಯೂರಿ ಅವರು ಫಿಸಿಕ್ಸ್ ಅಲ್ಲಿ ಬರ್ತಾರೆ. 2 ಸಾರಿ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ವಿಜ್ಞಾನಿ ಇವರು. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಅನ್ನೋ 2 ಪ್ರವಾಸ ಕಥನಗಳನ್ನ ನೇಮಿಚಂದ್ರ ಅವರು ರಚನೆ ಮಾಡಿದ್ದಾರೆ. ದುಡಿವ ಹಾದಿಯಲ್ಲಿ ಜೊತೆಗಾಗಿ, ನ್ಯಾಯಕ್ಕಾಗಿ ಕಾದ ಭಾವ್ರಿ ದೇವಿ, ನನ್ನ ಕತೆ ನಮ್ಮ ಕತೆ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ 3 ಬಾರಿ ಪಡೆದಿರ್ತಕ್ಕಂಥ ನೇಮಿಚಂದ್ರ ಅವರಿಗೆ ಡಾಕ್ಟರ್ ಹಾಮಾನಾಯಕ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಯಾದ್ ವಶೇಂ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾತನಯ ಪ್ರಶಸ್ತಿ, ಹಾಗೆಯೇ ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನ ಕುರಿತ ಹಾಗೆ ಮಂಗಳೂರಿನ ಸಂದೇಶ ಪ್ರಶಸ್ತಿ, ಹಾಗೆಯೇ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಪುಸ್ತಕ ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರೋದು ಬದುಕು ಬದಲಿಸಬಹುದು. ಪ್ರಸ್ತುತ ಈ ಪುಸ್ತಕದಿಂದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯ ಪಾಠವನ್ನ ಆರಿಸಿ ನಿಗದಿಪಡಿಸಲಾಗಿದೆ. ಈಗ ಪಾಠವನ್ನ ನೋಡೋಣ. ಈ ಗದ್ಯದಲ್ಲಿ ಶ್ರೀಮತಿ ನೇಮಿಚಂದ್ರ ಅವರು ತಮ್ಮ ಜೀವನದ ಕತೆಗಳನ್ನೇ ಉದಾಹರಣೆಯಾಗಿ ಹೇಳಿದ್ದಾರೆ. ಮೊದಲಿಗೆ ನೋಡಿ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ಹೋಗೋದು ಅಂತಂದ್ರೆ ಸಿಟ್ಟು ಹೆಚ್ಚಾಗುತ್ತೆ ಅಂತ. ನಿಜ, ಕೆಲವೊಮ್ಮೆ ಆಗೋದನ್ನ ತಡೆಯೋದಿಕ್ಕೆ ಆಗದೇ ಇರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕೋದಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಜನ ಈ ರೀತಿ ಮಾತಾಡೋದನ್ನ ನೀವುಗಳು ಸಹಿತ ಕೇಳಿರ್ತೀರಿ. ಅಯ್ಯೋ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ, ದೇವರು ಮೊದಲೇ ಹಿಂಗಾಗಬೇಕು ಅಂತ ಬರೆದು ಬಿಟ್ಟಿರ್ತಾನೆ, ಅದನ್ನ ಯಾರೂ ತಪ್ಸಕ್ಕಾಗಲ್ಲ, ಆಗೋದು ಹಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಜನಸಾಮಾನ್ಯರು ಈ ಥರ ಮಾತಾಡ್ಕೊಳ್ತಾರೆ. ಈ ಮಾತುಗಳನ್ನ ನನಗೆ ಕೇಳಿಸ್ಕೊಂಡಾಗ ನನಗೆ ತುಂಬ ಕೋಪ ಬರ್ತಿತ್ತು. ಹೌದು, ಅವ್ರು ಹೇಳೋದ್ರಲ್ಲೂ ಅರ್ಧ ಸತ್ಯ ಇದೆ. ಅಂದರೆ ಕೆಲವೊಂದ್ಸರಿ ಆಗೋದನ್ನ ತಡೆಯೋದಿಕ್ಕೆ ಆಗಲ್ಲ, ಆದರೆ
ಪ್ರಯತ್ನ ಪಡಬಹುದಲ್ವಾ? ಪ್ರಯತ್ನ ಪಟ್ರೆ ನಾನು ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಅಂತ ಅನ್ನೋ ಸಮಾಧಾನ ಆದ್ರೂ ಮನಸ್ಸಿಗಿರುತ್ತೆ. ಏನು ಪ್ರಯತ್ನನೇ ಪಡ್ದೇನೆ ಈ ರೀತಿ ದೂಷಣೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದೃಷ್ಟನೇ ನಂಬ್ಕೊಂಡು ಜೀವನ ನಡೆಸೋದಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಸಾಧ್ಯ ಇಲ್ಲ ಅಲ್ವಾ? ಎಲ್ಲದೂ ಲಕ್ಕಿಂದನೇ ಆಗೋದಿಲ್ಲ. 99 ಭಾಗ ನಮ್ಮ ಪರಿಶ್ರಮ, ನಮ್ಮ ಕೆಲಸ ಇರಬೇಕು. ಕೇವಲ 1% 1 ಭಾಗ ಅಷ್ಟೇನೆ ನಾವು ಅದೃಷ್ಟವನ್ನ ನಂಬ್ಕೋಬೇಕು. ಯಾರೋ ಕೆಲವ್ರಿಗೆ ಅದು ಉಲ್ಟಾ ಆಗ್ಬೋದು. ಅದು ಕೋಟಿಗೊಬ್ರಿಗಷ್ಟೇನೆ. 1% ಅವ್ರ ಹಾರ್ಡ್ ವರ್ಕ್ ಇರುತ್ತೆ, 99% ಅದೃಷ್ಟ ಬಂದ್ಬಿಟ್ಟಿರುತ್ತೆ. ಅದು ಎಲ್ಲರ ಜೀವನದಲ್ಲೂ ಸಾಧ್ಯ ಇಲ್ಲ. ಒಂದು ಉದಾಹರಣೆಯಾಗಿ ತಮ್ಮದೇ ಜೀವನದ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸ್ತಾರೆ. 4 ವರ್ಷಗಳ ಹಿಂದೆ, ಅಂದ್ರೆ ಲೇಖಕಿ ಬರೆಯೋ ಕಾಲಕ್ಕೆ, ಅಂದ್ರೆ ಲೇಖಕಿಯವರು ಬರೆಯೋ ಕಾಲಕ್ಕೆ 4 ವರ್ಷಗಳ ಹಿಂದೆ ರಜೆಗೆ ಅಂತ ಅಂದ್ಬಿಟ್ಟು ಮೈಸೂರಲ್ಲಿರೋ ಅವ್ರ ತಾಯಿ ಮನೆಗೆ ಕುಟುಂಬ ಸಮೇತರಾಗಿ ಹೋಗಿದ್ರಂತೆ. ಅವತ್ತಿನ ದಿವಸ ರಾತ್ರಿ ಇದ್ದಕ್ಕಿದ್ದ ಹಾಗೆ ನಮ್ಮ ನೇಮಿಚಂದ್ರ ಅವರ ಗಂಡ ಕೀರ್ತಿ ಅವ್ರಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು ಬಂತಂತೆ. ಅಂದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಹೆಚ್ಚಾಯ್ತಂತೆ. ಆ ನೋವು ಹೇಗೆ ಅಂತಂದ್ರೆ ಅದೆಲ್ಲೋ ಬೆನ್ ಹಿಂದ್ಗಡೆಯಿಂದ ಪ್ರಾರಂಭ ಆಗಿ ಕಿಬ್ಬೊಟ್ಟೆವರೆಗೂ, ಕಿಬ್ಬೊಟ್ಟೆ ಅಂತಂದ್ರೆ ಕೆಳ ಹೊಟ್ಟೆ ಅಂತ, ಆ ಹೊಟ್ಟೆವರೆಗೂ ಹರಡು ನಿಂತ ನೋವಿನಲ್ಲಿ ಅವರು ಒದ್ದಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ತಕ್ಷಣ ಮೈಸೂರಲ್ಲಿ ಮಿಷನ್ ಆಸ್ಪತ್ರೆ ಅಂತ ಇದೆ, ಇದು ಬಹಳ ಪ್ರಸಿದ್ಧವಾದಂಥ ಆಸ್ಪತ್ರೆ. ಅಲ್ಲಿಗೆ ತಕ್ಷಣ ಕರ್ಕೊಂಡು ಹೋದ್ರಂತೆ. ಸೋನೋಗ್ರಫಿ ಮಾಡಿದ್ರಂತೆ ವೈದ್ಯರು. ಸೋನೋಗ್ರಫಿ ಅಂತಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನ ಪತ್ತೆ ಹಚ್ಚೋಕೆ ನಡೆಸ್ತಕ್ಕಂತಹ ತಪಾಸಣೆಯನ್ನ ನಾವು ಸೋನೋಗ್ರಫಿ ಅಂತ ಕರಿತೀವಿ. ಆ ಸೋನೋಗ್ರಫಿ ಮಾಡಿದಾಗ ಗೊತ್ತಾಯ್ತಂತೆ 8 ಮಿಲಿಮೀಟರ್ ಗಾತ್ರದ ಕಲ್ಲಿದೆ ಅಂತ ಗೊತ್ತಾಯ್ತಂತೆ. ನೋಡಿ, ಈ ತರ ಮನುಷ್ಯನಿಗೆ 2 ಕಿಡ್ನಿ ಇರ್ತವೆ. ಅದರಲ್ಲಿ ನೋಡಿ ಈ ತರ ಕಲ್ಲುಗಳು ಕೆಲವೊಂದ್ಸರಿ ಸೇರ್ಕೊಳ್ತವೆ. ಆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಅಂದ್ಬಿಟ್ಟು ವೈದ್ಯರು ಹೇಳಿದ್ರಂತೆ. ಆಮೇಲೆ 2 ದಿನಗಳ ನಂತರ ಶಸ್ತ್ರಚಿಕಿತ್ಸೆಗೆ ಅಂದ್ರೆ ಆಪರೇಷನ್ ಮಾಡೋದಿಕ್ಕೆ ದಿನಾಂಕವನ್ನ ನಿಗದಿ ಮಾಡಿದ್ರಂತೆ. ಈಗ ನೋವು ಕಡಿಮೆ ಆಗ್ಬೇಕಲ್ವಾ? ನೋವು ಕಡಿಮೆ ಆದ್ಮೇಲೆನೆ ಆಪರೇಷನ್ ಮಾಡೋದಿಕ್ ಸಾಧ್ಯ. ಹಾಗಾಗಿ ನೋವು ಕಡಿಮೆ ಮಾಡೋದಿಕ್ಕೆ ಮಾತ್ರೆಯನ್ನ ಕೊಟ್ಟು ಕಳುಹಿಸಿದ್ರಂತೆ. ಮಾತ್ರೆ ತೆಗೆದುಕೊಂಡು ಕೀರ್ತಿಯವರು ಮಲಗಿದ್ರಂತೆ. ನಮ್ಮ ನೇಮಿಚಂದ್ರ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಯಾಕೆ ಅವರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತಂದ್ರೆ, ಈ ಕಿಡ್ನಿ ಸ್ಟೋನ್ ಬಗ್ಗೆ ಅವ್ರಿಗೆ ಏನು ಜ್ಞಾನ ಇರಲಿಲ್ಲ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ಅನ್ನೋದು ವಿಚಾರ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನ ತಿಳ್ಕೊಳ್ಬೇಕಾಗಿತ್ತು. ಬಂದಾಗ ಹೊರಗಡೆ ಬಂದಾಗ ಕೆಲವರು ಜನರು ಅವರಿಗೆ ಸಿಕ್ಕಿ ಹೇಳ್ತಾರೆ, ಅಯ್ಯೋ ಕೆಲವ್ರಿಗಾಗುತ್ತೆ ಕೆಲವ್ರಿಗೆ ಆಗೋದಿಲ್ಲ, ಇದೆಲ್ಲ ಅವ್ರವ್ರ ಅದೃಷ್ಟ ಅಂತ ಅನ್ನೋ ಉತ್ತರಗಳು ಹೇಳಿದ್ರಂತೆ. ಅದ್ಯಾಕೋ ಆ ಉತ್ತರಗಳು ನನಗೆ ಸಮಾಧಾನ ಕೊಡ್ಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಿಸ್ದೆ. ಆಗ ನಿಮ್ ಎದುರುಗಡೆ ಮನೆ ಕಮಲಮ್ಮ ಮೇಡಮ್ ಇದಾರಲ್ಲ, ಅವ್ರಿಗೇನೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಕೆಲವರು ಹೇಳಿದ್ರಂತೆ. ತಕ್ಷಣ ಲೇಖಕಿ ಅವ್ರ ಮನೆಗೆ ಹೋಗ್ತಾರೆ. ಅವರು ಮನೆಗೆ ಹೋಗಿ ಕೇಳ್ತಾರೆ, ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದನ್ನ ನಾನು ನೋಡಿದ್ದೆ, ನಿಮ್ಗೆ ಹೇಗ್ ಬಂತು ಮೇಡಮ್ ಅಂತ ಕೇಳ್ತಾರಂತೆ. ಅವಾಗ ಕಮಲಾ ಮೇಡಮ್ ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ, ಅಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಮನೆಗೆ ಬರೋವರೆಗೂ ಜಲಬಾಧೆಯನ್ನ ಅಂತಂದ್ರೆ ಮೂತ್ರಬಾಧೆಯನ್ನ, ಅಂದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸಿದ್ರು ಸಹಿತ ಅದನ್ನ ತಡ್ಕೊಳ್ತಿದ್ರಂತೆ. ತಡ್ಕೊಳ್ದೇನೆ ಬೇರೆ ದಾರಿನೇ ಇರಲಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲೂ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಇನ್ನು ಮಧ್ಯದಲ್ಲಿ ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಮಹಿಳೆ ಅಂದ್ರೆ ಕಮಲಾ ಮೇಡಮ್ ಅವರು ದಿನಪೂರ್ತಿ ನೀರೇ ಕುಡಿಯೋದನ್ನ ಬಿಟ್ಬಿಟ್ಟಿದ್ರಂತೆ. ಒಂದು ದಿವಸ ಹೆರಿಗೆ ನೋವನ್ನ ಮೀರಿಸಿದಂತಹ ನೋವಿನಿಂದ ಒದ್ದಾಡ್ತಾ ವೈದ್ಯರ ಹತ್ರಕ್ಕೆ ಹೋಗಿ ಪರಿಶೀಲನೆ ಮಾಡಿಸಿದಾಗ ಅವ್ರು ಹೇಳಿದ್ರಂತೆ, ನಿಮ್ಮ ಮೂತ್ರಪಿಂಡದಲ್ಲಿ ಕಲ್ಲಿದಾವೆ ಅಂತ ಹೇಳಿದ್ರಂತೆ. ಒಮ್ಮೆ ಅದರಿಂದ ಪಾರಾದ್ರು ಅಂತಂದ್ರೆ ಅವರು ಆ ಕಲ್ಲುಗಳನ್ನ ತೆಗ್ಸಿದ್ರು, ಆಪರೇಷನ್ ಮಾಡಿಸ್ಕೊಂಡ್ರು. ಆಮೇಲೆ ವೈದ್ಯರು ಹೇಳ್ತಾರೆ, ಇನ್ಮೇಲೆ ನೀವು ಯಥೇಚ್ಛವಾಗಿ ನೀರು ಕುಡಿಬೇಕು ಅಂತಂದ್ರೆ ಸಾಕಾಗೋಷ್ಟು ನೀರು ಕುಡಿಬೇಕು ಅಂತ ಹೇಳಿದ್ರಂತೆ. ಆ ಅಭ್ಯಾಸವನ್ನ ನೀವು ಮಾಡ್ಕೋಬೇಕು ಅಂತ ಅಂದ್ರಂತೆ. ಅಷ್ಟೇ ಅಲ್ಲ, ವೈದ್ಯರು ಕೆಲವೊಂದು ಆಹಾರದಲ್ಲಿ ಬದಲಾವಣೆಗಳನ್ನ ಜಾರಿಗೆ ತಂದ್ರಂತೆ. ನೋಡಿ, ನೀವು ಇಂಥ ಆಹಾರವನ್ನ ತಿನ್ಬೇಕು, ಇಂಥದನ್ನ ತಿನ್ಬಾರ್ದು ಅಂತ ಅನ್ನೋದನ್ನೆಲ್ಲ ಹೇಳಿದ್ರಂತೆ. ವೈದ್ಯರು ಹೇಗೆ ಹೇಳಿದ್ರು ಅದೇ ತರ ಅವರು ನಡ್ಕೊಂಡ್ರಂತೆ.
ಇಲ್ಲಿಗಾಗ್ಲೇ 20 ವರ್ಷ ಆಗಿದೆ. ಮತ್ತೆ ಕಮಲಾ ಮೇಡಮ್ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿರ್ಲಿಲ್ಲ. ಇದು ಕಮಲಾ ಮೇಡಮ್ ಅವರ ವಿಚಾರ. ಅವರು ವೈದ್ಯರು ಹೇಳಿದಂತೆ ಎಲ್ಲ ಪಾಲಿಸಿದ್ರು. ಅವರು ಕಿಡ್ನಿ ಸ್ಟೋನ್ ಇಂದ ಮುಕ್ತರಾದ್ರು. ಈಗ ಇನ್ನೊಬ್ಬರ ಉದಾಹರಣೆಯನ್ನ ನಿರೂಪಕಿ ಹೇಳ್ತಾರೆ. ಅವ್ರು ಯಾರು ಅಂತಂದ್ರೆ ಮೂಲೆ ಮನೆ ಮುದ್ದೇಗೌಡ್ರು ಅಂತ. ಸಾಮಾನ್ಯವಾಗಿ ಈ ರೀತಿ ಊರುಗಳ ಕಡೆ ಹೆಸರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂಗಡಿ ರಾಮಣ್ಣ, ಮೂಲೆ ಮನೆ ಮುದ್ದೇಗೌಡ್ರು, ಈ ತರದ ಹೆಸರುಗಳು ಇರ್ತವೆ ಸರ್ವೇ ಸಾಮಾನ್ಯವಾಗಿ. ಮುದ್ದೇಗೌಡ್ರು ಮನೆ ಮೂಲೆಯಲ್ಲಿತ್ತು ಅಂತ ಅನ್ಸುತ್ತೆ, ಕಾರ್ನರ್ ಅಲ್ಲಿ, ಅದಕ್ಕೆ ಮೂಲೆ ಮನೆ ಮುದ್ದೇಗೌಡ್ರು ಅಂತ ಇಟ್ಕೊಂಡಿರ್ಬೋದು. ನೋಡಿ, ಅವ್ರಿಗೂ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಅಂತ ವಿಷಯ ಗೊತ್ತಾಯ್ತಂತೆ ಲೇಖಕಿಗೆ. ಅವ್ರ ಮನೆಗೂ ಹೋದ್ರಂತೆ. ಅವಾಗ ಮುದ್ದೇಗೌಡ್ರು ಹೇಳ್ತಾರಂತೆ, ಓಹ್ ಈಗದೇನ್ ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನ್ ನೋಡು 4 ಸರಿ ಮಾಡಿಸ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಅಂಗಿ ಎತ್ತಿ ತೋರ್ಸೇ ಬಿಟ್ರಂತೆ. ಅಂದ್ರೆ ಶರ್ಟ್ ಎತ್ತಿ ತೋರ್ಸೇ ಬಿಟ್ರಂತೆ. ನೋಡು, 2 ದೊಡ್ಡ ಗಾಯದ ಗುರುತು, ಇನ್ನೆರಡು ನೋಡು ಸಣ್ಣದು ಅಂತ ಅನ್ಬಿಟ್ಟು ಹೇಳ್ತಾ, ನೋಡು ಮೊದ್ಲೆಲ್ಲ ಈ ರೀತಿ ಕತ್ತರಿಸ್ತಾ ಇದ್ರು, ಈಗ ಲೇಸರ್ ಟ್ರೀಟ್ಮೆಂಟ್ ಬಂದ್ಬಿಟ್ಟಿದೆ, ತುಂಬಾ ಸುಲಭ ಅಂತ ಹೇಳಿದ್ರಂತೆ. ಅವಾಗ ನಮ್ಮ ಲೇಖಕಿ ಕೇಳಿದ್ರಂತೆ, ಅಲ್ಲ ಅಷ್ಟ್ ಸಾರಿ ಕಲ್ ಫಾರ್ಮ್ ಆಯ್ತಾ? ಫಾರ್ಮ್ ಅಂದ್ರೆ ಉತ್ಪತ್ತಿ ಅಂತ. ಅಷ್ಟ್ ಸಾರಿ ಉತ್ಪತ್ತಿ ಆಯ್ತಾ? 4 ಸರಿ ಆಪರೇಷನ್ ಮಾಡಿಸ್ಕೊಂಡಿದಿರಲ್ಲ, 4 ಸರಿ ಉತ್ಪತ್ತಿ ಆಯ್ತಾ ಅಂತ ಕೇಳಿದ್ರಂತೆ. ಅವಾಗ ಮುದ್ದೇಗೌಡ್ರು ಹೇಳ್ತಾರೆ, ಅಯ್ಯೋ ಒಂದ್ಸರಿ ಬಂದ್ಮೇಲೆ ಆಗ್ತಾನೆ ಇರುತ್ತೆ ಕಣಮ್ಮ, ಏನ್ ಮಾಡಕ್ಕಾಗುತ್ತೆ, ಉದಾಸೀನದಿಂದ ಹೇಳಿದ್ರಂತೆ. ಅಂದ್ರೆ ಇಲ್ಲಿ ಮುದ್ದೇಗೌಡ್ರು ಯಾವುದೇ ಪಥ್ಯವನ್ನ ಮಾಡ್ತಾ ಇರ್ಲಿಲ್ಲ, ಅವರು ಎಲ್ಲವನ್ನೂ ತಿಂತಾ ಇದ್ರು. ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ಕಲ್ಲಾಯ್ತು. ಆಮೇಲೆ ಲೇಖಕಿ ಕೇಳ್ತಾರೆ, ನೀರ್ ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ಅಂತ ಕೇಳಿದ್ರಂತೆ. ಅವಾಗ ಮುದ್ದೇಗೌಡ್ರು ಹೇಳ್ತಾರೆ, ಅಯ್ಯೋ ಅದೆಲ್ಲ ಪಥ್ಯ ಯಾರ್ ಮಾಡಕ್ಕಾಗುತ್ತೆ, ಬಾಡ್ ತಿನ್ಬೇಡಿ ಅಂತಾರೆ. ಅಂದ್ರೆ ಮಾಂಸ ತಿನ್ನೋ ಹಾಗಿಲ್ಲ. ಆಮೇಲೆ ಹಾಲಿನ ಪದಾರ್ಥಗಳು ಅಂತಂದ್ರೆ ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ, ಅಂದ್ರೆ ಹಾಲು ಮತ್ತೆ ಹಾಲಿನಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತಾರೆ. ಸದಾ ನೀರ್ ಕುಡೀರಿ ಅಂತಾರೆ, ಯಾವಾಗ್ಲೂ ನೀರ್ ಕುಡೀರಿ ಅಂತಾರೆ. ಅಯ್ಯೋ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ತಲೆ ಕೊಡುತ್ತಾರೆ. ಅಂದ್ರೆ ಮುದ್ದೇಗೌಡ್ರಿಗೆ ಇಲ್ಲಿ ಉದಾಸೀನ ಮನೋಭಾವ. ಅವರಿಗೆ ಪಥ್ಯ ಮಾಡೋದು, ಬಾಯಿ ಕಟ್ಟೋದು ಅಂತಂದ್ರೆ ಆಗಲ್ಲ. ಅವರು ಎಲ್ಲವನ್ನೂ ತಿನ್ಬೇಕು. ವರ್ಷಕ್ಕೆ 2 ವರ್ಷಕ್ಕೂ ಒಂದೊಂದ್ಸರಿ ಆಪರೇಷನ್ ಮಾಡಿಸ್ಕೊಳಕ್ ಅವ್ರು ಸಿದ್ರಿದ್ದಾರೆ. ಆದ್ರೆ ತಿನ್ನೋದನ್ನ ಮಾತ್ರ ಅವ್ರು ಬಿಡೋದಿಕ್ಕೆ ಸಿದ್ರಿಲ್ಲ. ಇದಾದ್ಮೇಲೆ ವಾಪಸ್ಸು ಮನೆಗೆ ಬರ್ತಾರೆ ನೇಮಿಚಂದ್ರ ಅವರು. ಅವ್ರ ಗಂಡ ಕೀರ್ತಿ ಹೇಳ್ತಾರೆ, ನೋಡು ನೀನ್ ಎದುರುಗಡೆ 2 ಆಯ್ಕೆಗಳಿದಾವೆ ಅಂತಂದ್ರೆ 2 ರೀತಿಯಾದಂತಹ ಬದುಕುವ ದಾರಿಗಳಿದಾವೆ. ಅವು ಯಾವ್ಯಾವು ಅಂತಂದ್ರೆ, ಏನೂ ಮಾಡದೆ ಮುದ್ದೇಗೌಡರ ಹಾಗೆ 2 ವರ್ಷಕ್ಕೂ ಒಂದೊಂದ್ಸರಿ ಒಂದೊಂದು ಆಪರೇಷನ್ ಮಾಡಿಸ್ಕೊಳ್ಳೋದು, ಇಲ್ಲ ಕಮಲಾ ಮೇಡಮ್ ಅವ್ರ ತರ ಇನ್ಮೇಲೆ ಚೆನ್ನಾಗಿ ನೀರ್ ಕುಡಿಯೋದು. 2 ಆಯ್ಕೆಗಳು ನಿನ್ ಕಣ್ ಮುಂದೆ ಇದಾವೆ. ಒಂದು ಕಮಲಾ ಮೇಡಮ್ ಅವರು ಮಾಡಿರ್ತಕ್ಕಂತಹ ಒಳ್ಳೆಯ ಆಯ್ಕೆ, ಇನ್ನೊಂದು ಮುದ್ದೇಗೌಡರ ಆಯ್ಕೆ. ಏನ್ ಮಾಡ್ತೀಯ ನೋಡು ಅಂತ ಹೇಳ್ತಾರಂತೆ. ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದನ್ನ ಮೊದ್ಲು ಕಡಿಮೆ ಮಾಡು ಅಂತ ಹೇಳ್ತಾರೆ. 8 ಮಿಲಿಮೀಟರ್ ಕಲ್ಲು ಅಂತಂದ್ರೆ ಅದು ಸ್ವಲ್ಪ ದೊಡ್ಡ ಕಲ್ಲೇನೇನೆ. ಈಗ ಅದು ಕರಗೋದು ಕಷ್ಟ. ಆದ್ರೆ ಇದೇ ಮೊದಲು ಮತ್ತೆ ಕೊನೆ ಆಪರೇಷನ್ ಆಗ್ಬೇಕು, ಈಗಿಂದೀಗ್ಲೇನೆ ನೀರು ಕುಡಿಯೋದಿಕ್ಕೆ ಶುರು ಮಾಡೋಣ, ಎಳ್ನೀರು ತರ್ತೀನಿ ಅಂತ ಅಂದ್ಬಿಟ್ಟು ಆಚೆಗೆ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಗಂಡ ಕೀರ್ತಿ ಹೇಳ್ತಾರೆ, ಅಯ್ಯೋ ಅದನ್ನೆಲ್ಲ ಆಮೇಲೆ ಆರಂಭಿಸೋಣ, ಅಂದ್ರೆ ಆಪರೇಷನ್ ಆದ್ಮೇಲೆ ನೋಡೋಣ, ಈಗ ಕುಡಿದ ತಕ್ಷಣ ಏನ್ ಕಲ್ಲೇನ್ ಕರಗೋಗಲ್ಲ ಅಂತ ಅಂದ್ಬಿಟ್ಟು ಬೇಜಾರಿಂದ ಹೇಳಿದ್ರಂತೆ. ಈ ತರ ನನ್ಗೆ ಆಗ್ಬಿಟ್ಟಿದೆ ಅಂತ ಅಂದಾಗ ಯಾವುದೇ ರೋಗಿಗಾಗ್ಲಿ ಬೇಜಾರಾಗಿರುತ್ತಲ್ವಾ, ಆ ಬೇಜಾರಲ್ಲಿ ಹೇಳ್ತಾರೆ. ಅವಾಗ ನಮ್ಮ ಲೇಖಕಿ ಹೇಳ್ತಾರೆ, ಕರಗದೆ ಇರ್ಬೋದು, ಈಗಿಂದಲೇ ಅಭ್ಯಾಸ ಮಾಡ್ಕೋ ಅಂತ ಗದರ್ಕೊಂತಾರೆ. ಒಂದು ಕೊಳದಪ್ಲೆಯಲ್ಲಿ ನೀರು ತಗೊಂಬಂದು ಇಡ್ತಾರೆ ಕುಡಿ ಅಂತ. ಆಮೇಲೆ ಎಳ್ನೀರು ಮತ್ತೆ ಬಾರ್ಲಿ ವಾಟರ್ನೆಲ್ಲ ತಗೊಂಬಂದು ಕೊಡ್ತಾರೆ. ಬಾರ್ಲಿ ವಾಟರ್ ಅಂತಂದ್ರೆ ನೋಡಿ, ಇದು ಬಾರ್ಲಕ್ಕಿ ಅಂತ ಅಂದ್ಬಿಟ್ಟು, ಇದು ಕೂಡ ಅಕ್ಕಿಯಲ್ಲೇನೆ ಒಂದು ವಿಧ. ಇದಕ್ಕೆ ನೀರು ಜಾಸ್ತಿ ಇಟ್ಬಿಟ್ಟು ಅಂತರನೇ ಬೇಯಿಸಿದ್ರೆ ಅದ್ರದ್ದು ಗಂಜಿ ಬರುತ್ತಲ್ವಾ, ಆ ಗಂಜಿನ ನಾವು ಸಪ್ರೇಟ್ ಮಾಡಬೇಕು. ಆ ಗಂಜಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಾಗೇನಾದರೂ ಕುಡಿಬೋದು. ಇನ್ನು ಉಳಿದಿದ್ದು ಈ ಬಾರ್ಲಿ ರೈಸ್ ಏನಿರುತ್ತೋ, ಬಾರ್ಲಿ ಅನ್ನ, ಅದಕ್ಕೆ ಮೊಸರು ಹಾಕ್ಕೊಂಡು ಊಟ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಬರೀ ನೀರೇ ಕುಡಿಯೋಕ್ಕೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಬದಲಾಗಿ ಈ ರೀತಿ ಗಂಜಿ, ಎಳ್ನೀರು, ಜ್ಯೂಸು ಮತ್ತೆ ನೀರಿನಂಶ ಇರೋ ಹಣ್ಣುಗಳು ಅಂದರೆ ಕಲ್ಲಂಗಡಿ ಹಣ್ಣು, ಕಿತ್ಲೆ ಹಣ್ಣು, ಈ ಥರದ್ದನ್ನು ಸಹಿತ ತಿನ್ನಬಹುದು. 2 ದಿನ ನೀರು ಕುಡಿದು ನೀರಲ್ಲೇನೆ ಅವರ ಪತಿ ತೇಲಿ ಮುಳುಗೋದ್ರು. ಅಂದರೆ ಅಷ್ಟೊಂದು ನೀರು ಕುಡಿದ್ರು. ಆಪರೇಷನ್ ದಿನ ಬಂತು ನೋಡಿ. ಆಸ್ಪತ್ರೆಗೆ
ಅಡ್ಮಿಟ್ ಆಗಿದ್ದು ಆಯಿತು. ಇನ್ನೇನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಕೊನೆಯದಾಗಿ ಕಲ್ಲಿರೋ ಸ್ಥಳ ಏನಾದರೂ ಆ ಕಡೆ ಈ ಕಡೆ ಚಲಿಸಿದೆಯಾ, ಅಂದರೆ ಸ್ಥಳ ಬದಲಾವಣೆ ಆಗಿದೆಯಾ, ಆಮೇಲೆ ಇವರೆಲ್ಲೋ ಒಂದು ಕಡೆ ಆಪರೇಷನ್ ಮಾಡೋದು, ಅದಿನ್ನೆಲ್ಲೋ ಒಂದು ಕಡೆ ಇರೋದು, ಈ ಥರದ್ದೆಲ್ಲ ತೊಂದರೆ ಆಗ್ಬಿಡುತ್ತಲ್ವಾ. ಅದಕ್ಕೆ ಕೊನೆಯದಾಗಿ ಸೋನೋಗ್ರಫಿ ರೂಮಿಗೆ ಕರ್ಕೊಂಡೋಗಿ ಸೋನೋಗ್ರಫಿ ಮಾಡ್ತಾರೆ. ಹುಡುಕ್ತಾರೆ ಎಲ್ಲಿ? ಮೂತ್ರಪಿಂಡದಲ್ಲಿ ಕಲ್ಲೇ ಇರಲಿಲ್ಲ. 2 ದಿನದಲ್ಲಿ ಅಷ್ಟೊಂದು ನೀರು ಕುಡ್ದಿದ್ರಲ್ಲ, ಆ ನೀರಲ್ಲಿ ಎಲ್ಲೋ ಕರಗೋಗ್ಬಿಟ್ಟಿತ್ತು. ನೋಡಿ, ಜಗತ್ತಲ್ಲಿ ನೀರಿನಲ್ಲಿ ಕರಗದೇ ಇರೋ ವಸ್ತುನೇ ಇಲ್ಲ. ಅದಕ್ಕೆ ನೀರನ್ನ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಬಹಳಷ್ಟು ವಸ್ತುಗಳನ್ನ ತನ್ನೊಳಗೆ ಕರಗಿಸ್ಕೊಳ್ಳೋ ಶಕ್ತಿ ನೀರಿಗಿದೆ. ಹಾಗಾಗಿ ಅವತ್ತಿಂದ ನೀರಿನ ಮಹಿಮೆ ಅಂತಂದ್ರೆ ನೀರಿನ ಬೆಲೆ ಏನು ಅಂತ ಅನ್ನೋದು ಕೀರ್ತಿ ಅವ್ರಿಗೆ ಗೊತ್ತಾಯ್ತು. ಹಾಗೇನೆ ನನ್ನ ಸಲಹೆಯ ಮಹಿಮೆ ಅಂದ್ರೆ ಹೆಂಡತಿ ಮಾತು ಸ್ವಲ್ಪ ಕೇಳಬೇಕು ಅಂತ ಅನ್ನೋದು ಸಹಿತ ಅರ್ಥ ಆಯ್ತು. ಅವತ್ತಿಂದ ನನ್ನ ಪತಿ ನೀರು ಕುಡ್ದು ಇಲ್ಲಿವರೆಗೂ ಮತ್ತೆ ಹೊಟ್ಟೆ ನೋವು ಅಂತ ಹೇಳೇ ಇಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ನೋಡಿ, ಸರಿಯಾದ ಆಯ್ಕೆಯನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಜೀವನದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ. ತಪ್ಪು ಆಯ್ಕೆಯನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಕೊನೆಗೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇಲ್ಲಿ ಕೀರ್ತಿಯವರು ಒಳ್ಳೆಯ ಆಯ್ಕೆಯನ್ನ ಮಾಡ್ಕೊಂಡ್ರು, ಚೆನ್ನಾಗಿ ನೀರು ಕುಡಿದ್ರು, ಆಪರೇಷನ್ ನಿಂದ ತಪ್ಪಿಸ್ಕೊಂಡ್ರು. ಹಾಗೆ 2ನೇ ಭಾಗದಲ್ಲಿ ಆ ಲೇಖಕಿ ತಮ್ಮ ಗೆಳತಿ ಸೀತಾಳ ಬಗ್ಗೆ ಹೇಳ್ತಾರೆ. ಈಕೆ ಜೀವನದಲ್ಲಿ ತಪ್ಪು ಆಯ್ಕೆಯನ್ನ ಮಾಡ್ಕೊಂಡ್ಲು, ಕೊನೆಗೆ ಆಕೆಯ ಜೀವನ ದುರಂತದಲ್ಲೇ ಮುಗ್ದೋಯ್ತು ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಪರಿಚಯವಾದವಳು. ನಮ್ಮ ತಂದೆ ಮತ್ತೆ ಆಕೆ ತಂದೆ ಇಬ್ರು ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ರು, ಅಂದ್ರೆ ಶಿಕ್ಷಕರಾಗಿದ್ರು. ಹಾಗಾಗಿ ನಮ್ಮ ಮತ್ತೆ ಆಕೆಯ ಮನೆ ಇಬ್ರು ಮನೆಗಳಲ್ಲೂ ಒಳ್ಳೆ ಸ್ನೇಹ ಬಾಂಧವ್ಯ ಇತ್ತು. ನಮ್ಮಿಬ್ರು ಮನೆಯಲ್ಲೂ ಅಷ್ಟೇನೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ದೇನೆ ಎಷ್ಟು ಬೇಕಾದ್ರೂ ಓದಿಸೋದಿಕ್ಕೆ ಇಬ್ಬರೂ ಅಪ್ಪಂದಿರು ಸಿದ್ಧರಿದ್ರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಓದಿಸ್ತಾ ಇರ್ಲಿಲ್ಲ, ಗಂಡ್ ಮಕ್ಕಳನ್ನ ಅಷ್ಟೇ ಓದಿಸೋರು. ಯಾಕೆ ಅಂತಂದ್ರೆ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೊರಟೋಗ್ಬಿಡ್ತಾರೆ, ಅವ್ರನ್ನ ಏನಕ್ಕೆ ಓದಿಸ್ಬೇಕು, ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಅನ್ನೋ ಒಂದು ಮನೋಧರ್ಮ. ಇನ್ನ ಗಂಡ್ ಮಕ್ಕಳನ್ನ ಯಾಕೆ ಓದಿಸ್ಬೇಕು ಅಂತಂದ್ರೆ ಚೆನ್ನಾಗಿ ಓದಿಸಿರೆ ಒಳ್ಳೆ ಕೆಲಸ ಹಿಡಿದು ಒಳ್ಳೆ ಸಂಬಳ ತಗೊಂಡ್ಬರ್ತಾರೆ, ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ತಾರೆ ಅಂತ ಅನ್ನೋದು ಒಂದು ವಿಚಾರ. ಆದ್ರೆ ಈ ಸೀತಾ ಮತ್ತು ನೇಮಿಚಂದ್ರ ಅವರ ತಂದೆ ಏನಿರ್ತರೋ ಇಬ್ರು ಸಹಿತ ಪ್ರಾಧ್ಯಾಪಕರಾಗಿದ್ರಿಂದ ಅವರಿಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು. ಹಾಗಾಗಿ ಹೆಣ್ಮಕ್ಳನ್ನೂ ಸಹಿತ ಅವ್ರು ಎಷ್ಟು ಓದ್ತೀವಿ ಅಂತಾರೋ ಅಷ್ಟು ಓದ್ಸೋದಿಕ್ಕೆ ಅವರು ಸಿದ್ಧರಿದ್ರು. ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೇನೆ ನಮ್ಮ ನೇಮಿಚಂದ್ರ ಅವರು ನಾನು ಇಂಜಿನಿಯರೇ ಆಗ್ಬೇಕು ಅಂತ ಮನಸ್ಸಿನಲ್ಲಿ ಹಠ ಮಾಡ್ಕೊಂಡು ಓದೋದಿಕ್ಕೆ ಪ್ರಾರಂಭ ಮಾಡಿದ್ರು. ಚೆನ್ನಾಗಿ ಓದ್ತಾ ಇದ್ರು. ಆದ್ರೆ ಈ ಕಡೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. SSLCಯಲ್ಲಿ ಎಲ್ಲಾ ವಿಷಯಗಳಲ್ಲೂ ಫೇಲ್ ಆಗ್ಬಿಡ್ತಾಳೆ. ಫೇಲ್ ಆಗಿರೋ ವಿಷಯಗಳನ್ನ ಮತ್ತೆ ಇನ್ನೊಂದ್ಸರಿ ಕಟ್ಟೋ ತೊಂದ್ರೆನೇ ತಗೊಳಕ್ ಹೋಗ್ಲಿಲ್ಲ ಅವಳು. ಸದಾ ಯಾವಾಗ್ಲೂ ಯಾರಾದ್ರೂ ಗೆಳತಿಯರನ್ನ ಜೊತೆ ಮಾಡ್ಕೊಂಡು ಮಾರ್ಕೆಟು ಸಿನಿಮಾ ಅಂತ ಸುತ್ತಾಡ್ತಾ ಇದ್ಲು. ವರ್ಷಗಳು ಕಳೆದು ಹೋದು. ಈ ಕಡೆ ನೇಮಿಚಂದ್ರ ಅವರು ತಮ್ಮ ಸಂಶೋಧನೆಗೆ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಗೆ ಬರ್ತಾರೆ. ವಿದ್ಯಾರ್ಥಿಗಳೇ, ನೀವು ಯಶವಂತಪುರದಿಂದ ಮಲ್ಲೇಶ್ವರಂ ಕಡೆಗೆ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲಿದೆ ನೋಡಿ, ಇದು ನಿಮ್ಗೆ ಕಾಣಿಸುತ್ತೆ, ನೀವಲ್ಲಿ ಗಮನಿಸ್ಬೋದು. ಟಾಟಾ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ. ಇನ್ನು ಈ ಕಡೆ ಸೀತಾನು ಅಷ್ಟೇನೇನೆ ಓದಿರ್ಲಿಲ್ಲ, ವಯಸ್ಸಿಗೆ ಬಂದು ಮಗಳು, ಎಷ್ಟು ವರ್ಷ ಅಂತ ಮನೇಲಿ ಇಟ್ಕೊಂತಾರೆ. ಅವಳಿಗೂ ಸಹಿತ ಮದುವೆ ಮಾಡ್ತಾರೆ. ಆಕೆನೂ ಸಹಿತ ಮೈಸೂರಿಂದ ಬೆಂಗಳೂರಿಗೆ ಬರ್ತಾಳೆ. ಸೀತಾ ನೋಡೋದಿಕ್ಕೆ ತುಂಬಾ ಚಂದವಾದ ಹುಡುಗಿ. ಆದ್ರೆ ಹುಡುಗಿಗೆ ಒಂದು ಡಿಗ್ರಿ ಆದ್ರೂ ಆಗಿರ್ಬೇಕು ಅನ್ನೋ ಬಯಸೋ ಕಾಲ ಅದು. ಡಿಗ್ರಿ ಅಂದ್ರೆ ಪದವಿ ಅಂತ ಅಂದ್ಬಿಟ್ಟು, ಅಂದ್ರೆ BA BCom BSc ಈ ತರದನ್ನ ಡಿಗ್ರಿ ಆಗಿರ್ಬೇಕು ಅನ್ನೋ ಬಯಸೋ ಕಾಲದಲ್ಲಿ ಚೆನ್ನಾಗಿ ಓದಿರೋ ಕೈ ತುಂಬಾ ಸಂಬಳ ತರೋ ಹುಡುಗ ಸಿಗೋದು ಕಷ್ಟ ಆಯ್ತು. ಯಾಕೆಂದ್ರೆ ಅವಳು ಓದಿರ್ಲಿಲ್ಲ, ಅವಳಿಗೆ ಸರಿಸಮಾನವಾದ ಹುಡುಗ ಸಿಕ್ತ. ಅವಳು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಓದಿರೋ ಹುಡುಗನ್ನೇ ಹುಡುಕಿ ಮದುವೆ ಮಾಡ್ತಿದ್ರು. ಆದ್ರೆ ಇಲ್ಲಿ ಆತರ ಆಗ್ಲಿಲ್ಲ. ಇನ್ನು ಸೀತಾಳಿಗೆ ಗಂಡನ ಮನೆಗೆ ಹೊಂದ್ಕೊಳಕ್ ಆಗ್ಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ ಅಂದ್ರೆ TV ಇಲ್ಲ, ಫ್ರಿಡ್ಜ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಆಮೇಲೆ ನಮ್ಮ ಮನೆ ಮೈಸೂರಲ್ಲಿ ಅಂದ್ರೆ ನನ್ನ ತವ್ರ ಮನೆಯಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೂರಾರು ದೂರುಗಳನ್ನ ಹಿಡಿದು ಪ್ರತಿ ವಾರಕ್ಕೆ ನನ್ನನ್ನ ಹುಡುಕೊಂಡು ಟಾಟಾ ಇನ್ಸ್ಟಿಟ್ಯೂಟಿಗೆ ಬರ್ತಾ ಇದ್ಲು. ಆಗ ನಾನು ಸುಮ್ಮನೆ ದೂರ ಹೇಳ್ತಾ ಕೂತ್ಕೊಳ್ಳೋ ಬದಲು ನೀನು ಏನಾದ್ರೂ ಮಾಡು ಅಂತಂದ್ರೆ ನಿನ್ ಖರ್ಚಿಗೆ ನೀನೇ ದುಡಿ, ಏನಾದ್ರೂ ಕೆಲಸ ಮಾಡು,
SSLCಯನ್ನ ಕಟ್ಟು ಮತ್ತೆ ಪಾಸ್ ಮಾಡ್ಕೋ. ಅದಿಷ್ಟ ಇಲ್ವಾ, ಹೋಗ್ಲಿ ಟೈಪಿಂಗ್ ಏನಾದರೂ ಕಲಿ. ನೂರಾರು ದಾರಿಗಳಿದ್ದೋ ಆಕೆಗೆ ಕಲಿಯೋದಿಕ್ಕೆ. ಆದರೆ ಅವೆಲ್ಲ ಸೀತಾಗೆ ಬಹಳ ಆಯಾಸದ ಕೆಲಸ, ಕಷ್ಟದ ಕೆಲಸ, ಆಮೇಲೆ ತುಂಬ ನಿಧಾನವಾಗಿ ಆಗುತ್ತೆ ಅದೆಲ್ಲನೂ ಅಂತ ಅನ್ನಿಸ್ತಾ ಇತ್ತು. ಅವಳಿಗೇನು ಅಂತಂದರೆ ಖರ್ಚು ಮಾಡೋಕ್ಕೆ ಕೈ ತುಂಬ ದುಡ್ಡು ಬೇಕು. ಈಗ ಓದೋದಕ್ಕೆ ವರ್ಷಾನುಗಟ್ಟಲೆ ತಗೊಳುತ್ತೆ. ಆಮೇಲೆ ಕೆಲಸ ಹುಡುಕ್ಬೇಕು, 1 ತಿಂಗಳು ಕಾಯಬೇಕು ಸಂಬಳ ಬರೋದಕ್ಕೆ, ಆಮೇಲೆ ಅದನ್ನು ಖರ್ಚು ಮಾಡಬೇಕು. ಇದೆಲ್ಲ ಬೇಗ ಆಗೋದಿಲ್ಲ, ತಡ ಆಗುತ್ತೆ. ಹಾಗಾಗಿ ಅವಳ ಪ್ರಕಾರ ಥಟ್ಟಂತ ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತ ಆಕೆ ಆಸೆ ಪಡ್ತಾ ಇದ್ಲು. ಅಂದರೆ ಕಷ್ಟಗಳೆಲ್ಲ ಚಿಟಿಕೆ ಒಡೆಯೋಷ್ಟ್ರಲ್ಲಿ ಹೋಗ್ಬಿಡ್ಬೇಕು, ಕೈ ತುಂಬ ದುಡ್ಡಿರಬೇಕು, ಚೆನ್ನಾಗಿ ತಾನು ಸಂತೋಷದಿಂದ ಆನಂದದಿಂದ ಖರ್ಚು ಮಾಡಿಕೊಂಡು ಜೀವನನ ಸಂತೋಷವಾಗಿ ಕಾಲ ಕಳಿಬೇಕು, ಸಂತೋಷವಾಗಿ ಇರಬೇಕು ಅಂತ ಅವಳು ಬಯಸ್ತಾ ಇದ್ಲು. ಇನ್ನು ಕೈ ತುಂಬ ಸಂಪಾದನೆ ಮಾಡಿ ತಂದಾಕೋದು, ಹೆಂಡ್ತಿನ ಚೆನ್ನಾಗಿಟ್ಕೊಳ್ಳೋದು ಗಂಡನ ಜವಾಬ್ದಾರಿ ಅಂತ ಆಕೆ ತುಂಬ ಬಲವಾಗಿ ನಂಬ್ಕೊಂಬಿಟ್ಟಿದ್ಲು. ಹಾಗಾಗಿ ತಾನೇ ಯಾಕೆ ದುಡಿಬೇಕು, ತಾನೇ ಯಾಕೆ ಕಷ್ಟಪಡಬೇಕು ಅಂತ ಅವಳ ಮನಸ್ಸಿನಲ್ಲಿ ಕೂತಿತ್ತು. ಹೀಗಾಗಿ ತನ್ನ ಕಿರುಬೆರಳುಗಳನ್ನ ಎತ್ತೋದಿಕ್ಕೂ ಸಹಿತ ಆಕೆ ಸಿದ್ಧವಿರಲಿಲ್ಲ. ಇರೋದಾಕೆಗೆ ಆಗ್ತಾನೂ ಇರಲಿಲ್ಲ. ಯಾಕೆ ಅಂತಂದ್ರೆ ಅವಳು ಶುದ್ಧ ಸೋಮಾರಿ. ಒಂದು ಸಣ್ಣ ಕೆಲಸನೂ ಸಹಿತ ಅವಳು ಮಾಡ್ತಾ ಇರಲಿಲ್ಲ. ಬೇಕು ಅಂದದನ್ನ ದುಡಿದು ಗಳಿಸೋದಿಕ್ಕೆ ಆಕೆ ಸಿದ್ಧ ಇರಲಿಲ್ಲ. ನಮಗೇನ್ ಬೇಕೋ ಅದನ್ನ ನಾವೇ ದುಡಿದು ಸಂಪಾದನೆ ಮಾಡಿ ನಾವು ಅದನ್ನ ಕೊಂಡ್ಕೋಬೇಕು, ಹೌದಲ್ವಾ? ಹೀಗೆ ಕಾಲ ಕಳೀತು. ನಮ್ಮ ಲೇಖಕಿ ಸಂಶೋಧನೆ ಕೆಲಸನೆಲ್ಲ ಮುಗಿಸಿದ್ರು, ಅಂದ್ರೆ ರಿಸರ್ಚ್ ಮಾಡೋದು ಅಂತ. ಒಂದ್ ಕೆಲ್ಸನೂ ಅವರು ಹುಡುಕೊಂಡ್ರು. ಬಾಡಿಗೆ ಮನೆಯಲ್ಲೇ ಇದ್ದು ರೋಸ್ ಹೋಗ್ಬಿಟ್ಟಿದ್ರು, ಬೇಜಾರಾಗ್ಬಿಟ್ಟಿತ್ತು. ಬ್ಯಾಂಕಲ್ಲಿ ಸಾಲ ತಗೊಂಡು ಒಂದು ಸಣ್ಣ ಫ್ಲಾಟ್ ಅನ್ನ ಕೊಂಡ್ಕೊಳ್ತಾರೆ. ಒಂದ್ ದಿವಸ ಮನೆಗೆ ಬರ್ತಾಳೆ ಸೀತಾ. ನೀನ್ ಬಿಡೆ ತುಂಬಾ ಅದೃಷ್ಟವಂತೆ ಅಂತ ಬೇಸರದಿಂದ ದುಃಖದಿಂದ ಹೇಳ್ತಾಳೆ. ಅವಾಗ ನೇಮಿಚಂದ್ರ ಹೇಳ್ತಾರೆ, ಖಂಡಿತ ನಾನು ಅದೃಷ್ಟವಂತೆ ಕಣೆ, ನೀನ್ ಹೇಳ್ತಾ ಇರೋದು ನಿಜ, ನಾನು ತುಂಬಾ ಲಕ್ಕಿ. ಯಾಕೆ ಅಂದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟುದ್ನಲ್ಲ, ಅದು ನನ್ನ ಅದೃಷ್ಟ. ಎಷ್ಟ್ ಬೇಕಾದ್ರೂ ಓದಿಸ್ತೀನಿ ಅಂತ ಅಪ್ಪ ಹೇಳಿದ್ರಲ್ಲ, ಅದು ನನ್ನ ಅದೃಷ್ಟ. ಆದ್ರೆ ಹುಚ್ಚಿ, ಈ ಅದೃಷ್ಟ ನಿನ್ಗೂ ಇತ್ತಲ್ಲೇ ಅಂತ ಅಂದ್ಬಿಟ್ರು. ನಿಜನೇ ಅಲ್ವಾ? ಅವ್ರು ಹೇಳಿದ್ದು ಸರಿನೇ ಇದೆ. ಆದ್ರೆ ಅವಳಿಗೆ ಯಾಕೋ ಈ ಹೇಳಿಕೆ ಸರಿ ಕಾಣ್ಲಿಲ್ಲ. ಅವಳಿಗೆ ಬದುಕೆಲ್ಲ ಅದೃಷ್ಟದ ಆಟದಂತೆ ಕಾಣಿಸ್ತಾ ಇತ್ತು. ಅಂದ್ರೆ ಜೀವನ ಅಂತಂದ್ರೆ ಎಲ್ಲ ಮ್ಯಾಜಿಕ್ ಆಗ್ಬಿಡ್ಬೇಕು, ಅನ್ಕೊಂಡಿದ್ದೆಲ್ಲ ಕೈ ಸಿಕ್ಬಿಡ್ಬೇಕು ಅಂತ ಅನ್ನೋದು ಅವಳ ಮನಸ್ಥಿತಿ. ನಂದು ಹಣೆ ಬರ, ನಾನ್ ದುರಾದೃಷ್ಟವಂತೆ ಅಂತ ದುಃಖಿಸ್ತಾಳೆ. ಅವಳ ಮದುವೆ ಹೆಚ್ಚು ದಿನ ಉಳಿಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ವಿದ್ಯಾರ್ಥಿಗಳೇ, ಯಾರು ಈ ತರ ಜೀವನದಲ್ಲಿ ಕಷ್ಟಪಡ್ದೇನೆ ಬೇರೆಯವ್ರ ದುಡ್ಡಲ್ಲಿ ನಾನು ಸಂತೋಷವಾಗಿರ್ಬೇಕು ಅಂತ ಬಯಸ್ತಾರೋ, ಅವ್ರಿಗೇನಾದ್ರೂ ಹಣ ಸಿಗ್ಲಿಲ್ಲ ಅಂತಂದ್ರೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಇನ್ನೇನಕ್ಕೆ ನಾನು ಬದುಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ, ಹೌದಲ್ವಾ? ಇಲ್ಲೂ ಅಷ್ಟೇನೆ. ಸೀತಾ ನೋಡಿ ತಪ್ಪು ಆಯ್ಕೆಯನ್ನ ಮಾಡ್ಕೊಂಡ್ಲು. ಅವಳ ಜೀವನದಲ್ಲಿ ಅವಳಿಗೆ ಬೇಕು ಅಂದದನ್ನ ಅವಳು ಪಡಿಬೇಕು ಅಂದ್ರೆ ಅವಳು ಕಷ್ಟಪಡ್ಬೇಕಾಯ್ತು. ಆದ್ರೆ ಆ ಆಯ್ಕೆಯನ್ನ ಮಾಡ್ಕೊಂಡ್ಲಿಲ್ಲ ಅವಳು. ನಾನು ದುಡಿಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಳ್ಳಿಲ್ಲ. ನನಗೆ ದುಡ್ಡು ಸಿಗ್ತಾ ಇಲ್ಲ, ನನಗೆ ಯಾಕೆ ಈ ಜೀವನ ಬೇಕು ಅಂತ ತಪ್ಪು ನಿರ್ಧಾರವನ್ನ ತಗೊಂಡು ಅವಳ ಬದುಕನ್ನೇ ಅಂತ್ಯ ಮಾಡ್ಕೊಂಡ್ಬಿಟ್ಲು. ಕೀರ್ತಿಯವ್ರದ್ದು ಒಳ್ಳೆ ಆಯ್ಕೆ, ಸೀತಾಳದ್ದು ದುರಂತದ ಆಯ್ಕೆ. ಇನ್ನು ಲೇಖಕಿ 2 ಉದಾಹರಣೆಗಳನ್ನ ಕೊಡ್ತಾ ಕೊನೆಗೆ ಹೇಳ್ತಾರೆ, ಬಹಳಷ್ಟು ಸಾರಿ ನಾನು ಯೋಚನೆ ಮಾಡ್ತೀನಿ, ಅದೃಷ್ಟ ಅಂದ್ರೇನು, ವಾಟ್ ಈಸ್ ಲಕ್ ಅಂತ. ಏನು ಅಂದ್ರೆ ಅತಿ ಕಡಿಮೆ ಸಂಭವನೀಯತೆ ಇರೋ ಒಂದು ಘಟನೆ ನಡೆದಾಗ ಅದು ಒಳ್ಳೇದಾಗ್ಬಿಟ್ರೆ ಅದನ್ನ ಅದೃಷ್ಟ ಅಂತ ಕರಿತೀವಿ. ಅಂದ್ರೆ ಅತಿ ಕಡಿಮೆ ಸಂಭವನೀಯತೆ ಅಂತಂದ್ರೆ ಅಲ್ಲಿ ಒಳ್ಳೇದಾಗೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಚಾನ್ಸಸ್ ಆರ್ ವೆರಿ ಲೆಸ್ ಅಂತೀವಲ್ಲ ಆ ರೀತಿ. ಒಂದ್ ವೇಳೆ ಆತರ ಅತಿ ಕಡಿಮೆ ಸಂಭವನೀಯತೆ ಇದ್ದು ಘಟನೆ ಒಳ್ಳೇದಾಗ್ಬಿಟ್ರೆ ಅದನ್ನ ಅದೃಷ್ಟ ಅಂತ ಕರಿತೀವಿ. ಉದಾಹರಣೆ, ಇತ್ತೀಚೆಗಷ್ಟೇ ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತ ಆಯ್ತು ನೋಡಿ. ಅಲ್ಲಿ 241 ಜನ ಸತ್ತೋದ್ರು, ಒಬ್ರು ಮಾತ್ರ ಬದುಕ್ಬಿಟ್ರು ನೋಡಿ. ಇದನ್ನೇನೆ ನಾವು ಅದೃಷ್ಟ ಅಂತ ಕರಿತೀವಿ. ಅತಿ ಕಡಿಮೆ ಸಂಭವನೀಯತೆ ಇರೋ ಒಂದು ಘಟನೆ ನಡೆದಾಗ ನೋಡಿ ಆ ವ್ಯಕ್ತಿ ಅದೃಷ್ಟದಿಂದ ಬದುಕ್ಬಿಟ್ಟ, ಹೌದಲ್ವಾ? ಆತನನ್ನ ಅದೃಷ್ಟವಂತ ಅಂತ ಕರಿತೀವಿ. ಇನ್ನು ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗೋ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತ ಆಗಿತ್ತು. ಕಾರೊಂದು ಇಬ್ಬಾಗ ಅಂದ್ರೆ 2 ಭಾಗನೇ ಆಗೋಗ್ಬಿಟ್ಟಿತ್ತಂತೆ. ಕಾರು ಜೊತೆಗೆ ಜಜ್ಜೋಗ್ಬಿಟ್ಟಿತ್ತಂತೆ. ಅದ್ ನೋಡಿದ್ರೆ ಒಳಗಿದ್ದವ್ರು ಯಾರು ಉಳಿದಿರೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಇವರು ಕೆಲ್ಸಕ್ಕೆ ಹೋದ್ರಂತೆ. ಮರುದಿನ ಪತ್ರಿಕೆಯಲ್ಲಿ ಆ ಅಪಘಾತದ ವಿಚಾರ ಬಂದಿತ್ತಂತೆ. ಅಲ್ಲಿ ನೋಡಿದ್ರೆ ಆ ಕಾರಲ್ಲಿ ಕುಳಿತಿರೋ ಮನುಷ್ಯ ಜೀವಂತವಾಗಿ ಬಚಾವಾಗಿದ್ನಂತೆ. ನೋಡಿ, ಇದನ್ನ ಅದೃಷ್ಟ ಅಂತ ಕರಿತೀವಿ. ಅದೇ ನಮ್ಮ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರು ಹುಡುಗ
ಫುಟ್ಪಾತ್ ಮೇಲೆ ನಿಂತಿದ್ರು ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಅದು ದುರದೃಷ್ಟ. RCB ಮ್ಯಾಚ್ ವಿನ್ ಆದಾಗ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ ಕಾಲ್ ತುಳಿತಕ್ಕೆ ಸಿಕ್ಕಿ ಹಲವಾರು ಜನ ಸತ್ತೋದ್ರು. ನೋಡಿ, ಅದು ದುರದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ಮತ್ತೆ ದುರದೃಷ್ಟದ ಘಟನೆಗಳು ನಡೆದೋಗ್ಬಿಡ್ತವೆ. ಆದ್ರೆ ಅದೃಷ್ಟನೇ ಅವಲಂಬಿಸ್ಕೊಂಡು ಬದುಕೋದಿಕ್ಕೆ ಯಾರು ಹೋಗ್ತಾರೋ ಅವ್ರು ಕೊನೆಗೆ ಜೂಜ್ಕೋರ್ರಾಗ್ಬಿಡ್ತಾರೆ. ಜೂಜ್ಕೋರ್ರು ಅಂತಂದ್ರೆ ಇಸ್ಪೀಟ್ ಆಡ್ತಕ್ಕಂಥದ್ದು. ಈ ಸರಿ ಗೆಲ್ತೀನಿ ಅಂತ ಹೋಗಿ ಕೊನೆಗೆ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ತಾರೆ. ಅದೃಷ್ಟನ ನಾವು ಪರೀಕ್ಷೆ ಮಾಡೋ ಕೆಲಸಕ್ಕೆ ಹೋಗ್ಲೇಬಾರದು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅದೃಷ್ಟ ತಾನಾಗೆ ಒಲ್ದು ಬರುತ್ತೆ, ಹೌದಲ್ವಾ? ಇನ್ನು ಬದುಕು ಸದಾ ಅದೃಷ್ಟಗಳನ್ನೇ ನಮ್ಮ ಕಡೆ ಎಸೆಯಲ್ಲ. ಬದುಕು 100 ಅಲ್ಲ 1000 ಅವಕಾಶಗಳನ್ನ ನಮ್ಮ ಎದುರುಗಡೆ ತೆರೆಯುತ್ತೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡಾಗ ಅದೃಷ್ಟ ತಾನಾಗೆ ಬರುತ್ತೆ. ನೋಡಿ, ಎಂಥ ಕೆಟ್ಟ ಸಂದರ್ಭ ಬಂದರೂ ಸಹಿತ ನಮ್ಮ ಎದುರುಗಡೆ ಆಯ್ಕೆಗಳಿರ್ತವೆ. ಇನ್ನೇನು ನನಗೆ ಜೀವನ ಮುಗಿದೋಯ್ತು, ಸಾಯೋದೊಂದೇ ನನಗೆ ದಾರಿ ಎಂದಾಗ್ಲೂ ಬದುಕೋದಿಕ್ಕೆ ಬೇಕಾದಷ್ಟು ಕಾರಣ ಇರ್ತವೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ದಿನಾ ಹೊಡೆಯೋ ಗಂಡನ್ನ ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಬಿದ್ದಿದ್ದಂತಹ ಕೇವಲ 10ನೇ ತರಗತಿ ಓದಿದ್ದಂತಹ 3 ಸಣ್ಣ ಮಕ್ಕಳ ತಾಯಿ ಫ್ಲೇವಿಯಾ. ನಿಮಗೆ ಚಿತ್ರದಲ್ಲಿ ಇವರು ಕಾಣಿಸ್ತಾ ಇದ್ದಾರೆ ನೋಡಿ, ಫ್ಲೇವಿಯಾ, ಸೆನೋಗಾ, ಆಂಗ್ಲಿನ್ ಅಂತ. ಇವರು ನಾನು ಓದಿಲ್ಲ, ನನ್ನ ತವ್ರ ಮನೆಗೆ ಯಾವುದೇ ಹಣ ಇಲ್ಲ, ಇವರು ನಾನು ಓದಿಲ್ಲ, ನನ್ನ ತವ್ರ ಮನೆಯಲ್ಲಿ ಯಾವುದೇ ಹಣ ಇಲ್ಲ, ನನಗೆ ಬೆಂಬಲ ಕೊಡೋರು ಯಾರೂ ಇಲ್ಲ, 3 ಮಕ್ಕಳು ಬೇರೆ, ನನ್ನ ಗಂಡನ ಹತ್ರ ಒಡ್ಸ್ಕೊಳ್ದೆ ಬೇರೆ ದಾರಿನೇ ಇಲ್ಲ ಅಂತ ಕೈ ಕಟ್ಕೊಂಡು ನಂದು ದುರಾದೃಷ್ಟ ಅಂತ ಕಣ್ಣೀರಾಗ್ತಾ ಇವರು ಕೂತ್ಕೊಂಡ್ಲಿಲ್ಲ. ಅವ್ರ ಎದುರುಗಡೆ ಆಯ್ಕೆಗಳಿದ್ದು. ನೋಡಿ, ಅಂತ ಕೆಟ್ಟ ಸಂದರ್ಭದಲ್ಲೂ ಅವರಿಗೆ 40 ವಯಸ್ಸು, ಅಂದ್ರೆ ಅರ್ಧ ವಯಸ್ಸು. ಆ ವಯಸ್ಸಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಆಗ್ತಾರೆ, ವಕೀಲೆ ಆಗ್ತಾರೆ. ಜೊತೆಗೆ 3 ಮಕ್ಕಳನ್ನು ಓದಿಸ್ತಾರೆ, ಜೀವನದಲ್ಲಿ ಮುಂದೆ ತಗೊಂಡು ಬರ್ತಾರೆ, ಹೌದಲ್ವಾ? ಇವ್ರ ಬಗ್ಗೆ ಟಿಪ್ಪಣಿಲಿ ಇನ್ನೂ ಹೆಚ್ಚಿನ ಮಾಹಿತಿ ಇದೆ. ಫ್ಲೇವಿಯಾ ಅವರು ನಮ್ಮ ಕನ್ನಡ ನೆಲದ ಹುಡುಗಿನೇನೆ. ನಮ್ಮ ಭಾರತದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಗಂಡನ ಹತ್ರ ಬಡ್ಸ್ಕೊಂಡು ನಮ್ಮ ಹಣೆ ಬರನೇ ಇಷ್ಟು ಅಂತ ಅಂದ್ಬಿಟ್ಟು ತಮ್ಮ ಜೀವನನೇ ಮುಗಿಸ್ಬಿಡ್ತಾರೆ. ಆದ್ರೆ ಅಂತ ಕೆಟ್ಟ ಸಂದರ್ಭದಲ್ಲೂ ಫ್ಲೇವಿಯಾ ಅವರು ದಿಟ್ಟ ಮಹಿಳೆಯಾಗಿ ಹೊರಗಡೆ ಬಂದು ಜೀವನವನ್ನ ಎದುರಿಸ್ತಾರೆ, ಸಾಧನೆ ಮಾಡ್ತಾರೆ. ಇದು ನಿಜವಾದ ಜೀವನ. ಹಾಗೇನೆ ಮತ್ತೊಬ್ಬರ ಉದಾಹರಣೆಯನ್ನ ಇಲ್ಲಿ ಲೇಖಕಿ ಪ್ರಸ್ತಾಪ ಮಾಡ್ತಾರೆ. ಇವರು ನಿಶಾ ಶರ್ಮಾ ಅಂತ ಅಂದ್ಬಿಟ್ಟು, ಇವರಿಗೆ ವಿವಾಹ ನಿಶ್ಚಯ ಆಗಿರುತ್ತೆ. ಆಗಿನ ಕಾಲಕ್ಕೆ ಇವರು ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿರ್ತಾರೆ. ಇವರಿಗೆ ಮದುವೆ ನಿಶ್ಚಯ ಆಗುತ್ತೆ. ಎಲ್ಲ 2 ಸೆಟ್ಟು ವರದಕ್ಷಿಣೆಯನ್ನ ಹುಡುಗನ ಕಡೆ ಅವ್ರು ಕೇಳ್ತಾರೆ. 2 ವಾಷಿಂಗ್ ಮಿಷಿನ್, 2 ಫ್ರಿಡ್ಜು, 2 ಟಿವಿ, ಏನನ್ನೆಲ್ಲ ಕೊಡ್ತಾರೆ. ಹಸೆಮಣೆ ಮೇಲೆ ನಿಂತಿರ್ತಾರೆ ತಾಳಿ ಕಟ್ಸ್ಕೊಳಕ್ಕೆ ಅಂತ. ಆಗ್ಲೂ ಸಹಿತ ಮತ್ತೆ ವರದಕ್ಷಿಣೆ ಕೇಳಿದಾಗ ನೋಡಿ, ನಿಶಾ ಶರ್ಮಾ ಅವರು ಅಂತ ಮದುವೆ ಬೇಡ ಅಂತ ನಿರಾಕರಿಸುವ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಇದೇನ್ ದೊಡ್ಡ ವಿಚಾರನ ಅಂತ ನೀವು ಹೇಳ್ಬೋದು, ಆದ್ರೆ ಈ ಕಾಲಕ್ಕೆ ಇದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಒಬ್ಬ ಹೆಣ್ಮಗಳು ಮದುವೆ ಗಂಡನ ಈ ತರ ನಿರಾಕರಿಸ್ತಾಳೆ ಅಂತಂದ್ರೆ ಅದು ದೊಡ್ಡ ವಿಷಯ ಆಗಿತ್ತು. ಅವತ್ತಿನ ಕಾಲಕ್ಕೆ ಇದು ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿತ್ತು. ವರದಕ್ಷಿಣೆ ಕೊಡದೆ ಬೇರೆ ದಾರಿನೇ ಇಲ್ಲ ಅಂತ ಅನ್ಕೊಂಡಂತಹ ನಿಶಾ ಶರ್ಮಾ ಹಸೆಮಣೆ ಹೇರೋ ಸಮಯದಲ್ಲಾದ್ರೂ ತನಗೆ ದುರಾಸೆಯ ಈ ಹುಡುಗನನ್ನ ನಿರಾಕರಿಸುವ ಆಯ್ಕೆ ಇದೆ ಅಂತ ಆಕೆ ಕಂಡ್ಕೊಂಡ್ಲು. ಆ ಹುಡುಗನನ್ನ ನಿರಾಕರಿಸಿದ್ಲು. ಮುಂದೆ ವರದಕ್ಷಿಣೆನೇ ಇಲ್ದೇನೆ ಆಕೆಗೆ ಮದುವೆ ಆಯ್ತು. ಬದುಕು ಅಂದ್ರೆ ಜೀವನ ನಮ್ಮ ಎದುರುಗಡೆ ಇಂಥ 100 ದಾರಿಗಳನ್ನ ತೆರೆದಿಟ್ಟಿರುತ್ತೆ. ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರ ಎದುರು 100 ಅಲ್ಲ 1000 ಆಯ್ಕೆಗಳಿರ್ತವೆ. ಅದರಲ್ಲಿ ಕೆಲವೊಂದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಓದುವ ಆಯ್ಕೆ, ನಾನು ಇನ್ಮೇಲೆ ಚೆನ್ನಾಗಿ ಓದ್ತೀನಿ ಅನ್ನೋ ಆಯ್ಕೆಯನ್ನ ನೀವು ಮಾಡ್ಕೋಬಹುದು. ಜರ್ದ ಜಗಿಯದೆ ಇರುವ ಆಯ್ಕೆ, ಜರ್ದ ಅಂದ್ರೆ ಪಾನ್ ಮಸಾಲ, ಬೀಡ. ಇನ್ ಮುಂದೆ ನಾನು ಅಗಿಯಲ್ಲ, ಕೆಟ್ಟ ಅಭ್ಯಾಸನ ಬಿಟ್ಬಿಡ್ತೀನಿ ಅನ್ನೋ ಆಯ್ಕೆಯನ್ನ ನೀವು ಮಾಡ್ಕೋಬಹುದು. ಪ್ಲೇ ವಿನ್, ಚಟಕ್ಕೆ ಬೀಳದೆ ಆಯ್ಕೆ. ಪ್ಲೇ ವಿನ್ ಅಂದ್ರೆ ಆಡು ಗೆಲ್ಲು. ಈಗ ರಮ್ಮಿ ಬರುತ್ತಲ್ಲ, ಆ ತರದ್ದು ಆನ್ಲೈನ್ ಗೇಮು, ಗ್ಯಾಮ್ಲಿಂಗು, ಅಂತಹ ದುಶ್ಚಟಕ್ಕೆ ನಾನು ಬೀಳೋದಿಲ್ಲ ಅನ್ನೋ ಆಯ್ಕೆಯನ್ನ ನೀವು ಮಾಡ್ಕೋಬಹುದು. ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ನಾನು ವರದಕ್ಷಿಣೆ ತಗೊಳ್ದೇನೆ ಮದುವೆ ಆಗ್ತೀನಿ ಅನ್ನೋ ಆಯ್ಕೆಯನ್ನ ಯುವಕರು ಮಾಡ್ಕೋಬಹುದು. ಇನ್ನು ಹೆಣ್ಮಕ್ಳು ವರದಕ್ಷಿಣೆ ತಗೊಳ್ಳದೆ ಇರೋ ಪುಣ್ಯಾತ್ಮ ಸಿಗದೆ ಇದ್ರೆ ನಾನು ಮದ್ವೆನೇ ಆಗಲ್ಲ ಅನ್ನೋ ಆಯ್ಕೆಯನ್ನು ಸಹಿತ ಹೆಣ್ಮಕ್ಳು ಮಾಡ್ಕೋಬಹುದು. ನೋಡಿ, ಹೀಗೆ ಇನ್ನು ಮುಂದುವರಿತಾನೆ ಇರುತ್ತೆ ಹೇಳ್ತಾ ಹೋದ್ರೆ. ಜೀವನ ನಮ್ಮ ಎದುರುಗಡೆ 100 ಅವಕಾಶಗಳನ್ನ ತೆರೆದಿಟ್ಟಿರುತ್ತೆ. ಅದನ್ನ ಬಳಸ್ಕೊಳ್ಬೇಕಷ್ಟೇನೆ. 100 ದಾರಿಗಳನ್ನ ನಮ್ಮ ಎದುರುಗಡೆ ಹಾಸಿರುತ್ತೆ. ನಾವು ಎದ್ದು ನಡೆದು ಹೋಗ್ಬೇಕಷ್ಟೇನೆ.
ಭಾಗ್ಯದ ಬಾಗಿಲು ತಾನಾಗೇ ತೆರೆದುಕೊಳ್ಳುತ್ತೆ. ನಾವು ಮನಸ್ಸು ಮಾಡ್ಬೇಕಷ್ಟೇನೆ. ಮನಸ್ಸು ಮಾಡಿದ್ರೆ ಎಂಥ ಅಸಾಧ್ಯವಾದದ್ದನ್ನು ಸಹಿತ ಸಾಧ್ಯ ಮಾಡ್ಬೋದು. ಆಯ್ಕೆಗಳು ನಮ್ಮ ಕೈಯಲ್ಲಿರ್ತವೆ. ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆಗಳನ್ನು ಮಾಡ್ಕೊಳ್ಳಿ. ಜೀವನ ಸುಖಕರವಾಗಿರುತ್ತೆ, ಸುಗಮವಾಗಿರುತ್ತೆ ಅಂತ ಲೇಖಕಿ ಈ ಗದ್ಯದ ಮೂಲಕ ಓದುಗರಿಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡಿದ್ದಾರೆ. ಹಾಗೆಯೇ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀವು ಗಮನಿಸಿ. ಈಗ ಈ 1 ಅಂಕದ ಪ್ರಶ್ನೆಗಳೇನಿದ್ದಾವೆ ಇವನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನಾಗಿ ಬದಲಾಯಿಸಿದ್ದಾರೆ. 2 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಈ ಗದ್ಯ ಪಾಠ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಗದ್ಯವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.